ಈ ಒಂದು ಜಾತ್ರಾ ಮಹೋತ್ಸವದ ಏನು ನಾವು ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ಮಾಡಬೇಕಂತಂದ್ರೆ ಒಂದು ಪೂರ್ವಭಾವಿ ಸಭೆ ನಾವೆಲ್ಲರೂ ಕೂಡ ಇವತ್ತು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೆವು. ಅದರಂತೆ ನಾನೂ ಕೂಡ ಇವತ್ತು ಈ ಜಾತ್ರಾ ಮಹೋತ್ಸವ ಒಂದು ಸಭೆಯಲ್ಲಿ ನಾನು ಶಾಸಕನಲ್ಲ, ಶ್ರೀ ವೀರಭದ್ರೇಶ್ವರ ಒಂದು ಭಕ್ತನಾಗಿ ನಾನು ಇವತ್ತು ಇಲ್ಲಿ ಬಂದಿದ್ದೇನೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕಂತಂದ್ರೆ ಇವತ್ತು ನಮ್ಮ ಆರಾಧ್ಯ ದೇವರಾದಂಥ ವೀರಭದ್ರೇಶ್ವರ ಒಂದು ಆಶೀರ್ವಾದದಿಂದ ಇವತ್ತು ನಾವೆಲ್ಲರೂ ಕೂಡ ಒಂದು ಒಳ್ಳೆಯ ರೀತಿ ನಡ್ಕೊಂಡು ಹೋಗ್ತಾ ಇದ್ದೆವು. ಅದರಂತೆ ನಾನು ಕೂಡ ವೀರಭದ್ರೇಶ್ವರ ಒಂದು ಆಶೀರ್ವಾದ ಮತ್ತು ತಮ್ಮೆಲ್ಲರ ಒಂದು ಸಹಕಾರ, ತಮ್ಮ ಆಶೀರ್ವಾದ ಕೂಡ ಬಹಳ ಮುಖ್ಯ ಶಾಸಕನಾಗಬೇಕಂತ. ಅದಕ್ಕಾಗಿ ಇವತ್ತೆಲ್ಲರೂ ಕೂಡ ಮುಖಂಡರುಗಳು, ನಮ್ಮ AC ಅವರು ಮತ್ತು ಎಲ್ಲ ನಮ್ಮ ಭಕ್ತಾದಿಗಳು ಏನು ಪ್ರತಿ ವರ್ಷ ಒಂದು ಸಲಹೆಯನ್ನು ಕೊಡ್ತಿದ್ರು, ಅದರಂತೆ ಈ ಸಲನೂ ಕೂಡ ತಮ್ಮ ಸಲಹೆಯನ್ನು ಕೂಡ ಇವತ್ತು ಕೊಟ್ಟಿದ್ರು. ಇವತ್ತು ಅದರಂತೆ ಇವತ್ತ ನಮ್ಮ AC ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆ ಜರುಗಿದೆ. ತಮ್ಮ ಸಲಹೆ ಸೂಚನೆಗಳು ಏನೇನು ಕೊಟ್ಟಿದ್ರು ನಾವೆಲ್ಲರೂ ಕುಂತು ಇನ್ನೊಮ್ಮೆ ಯಾವ್ಯಾವ ಸೂಚನೆ ಕೊಟ್ಟಿದ್ರಿ ಅವೆಲ್ಲವೂ ಕೂಡ ಕಾರ್ಯ ಇವತ್ತು ಮಾಡ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ನಾವು ನೋಡ್ರಿ, ಇವತ್ತು ಈ ಜಾತ್ರಾ ಮಹೋತ್ಸವ ಇವತ್ತು ನಮ್ಮ ಕರ್ನಾಟಕ ಭಾಗದಲ್ಲಂತೆ ಇಲ್ಲ. ತಾವು ನೋಡ್ಬೋದು, ಇವತ್ತು ಹೆಚ್ಚಿನ ಸಂಖ್ಯೆ ಮಹಾರಾಷ್ಟ್ರದಿಂದ ಬರ್ತದ, ತೆಲಂಗಾಣದಿಂದ ಬರ್ತಾರ, ಆಂಧ್ರದಿಂದ ಬರ್ತಾರ. ಇವತ್ತು ಏನು ಭಕ್ತಾದಿಗಳು ಇವತ್ತು ಹೊರದ ರಾಜ್ಯ ದೇಶದಲ್ಲಿ ಇವತ್ತು ನಾನು ನೋಡ್ತೀನಿ, ನಮ್ದು ಬಹಳಷ್ಟು ಗೆಳೆಯರಿದ್ದಾರ, ಇವತ್ತು ಯುರೋಪ್ನಲ್ಲಿದ್ದಾರ, ಇವತ್ತು ಅಮೇರಿಕಲ್ಲಿ ಇದ್ದಾರ. ಈ ಜಾತ್ರೆ ಸಲಕ ಹೊರ ರಾಜ್ಯ ದೇಶದಿಂದ ಕೂಡ ಇವತ್ತು ವೀರಭದ್ರೇಶ್ವರ ಆಶೀರ್ವಾದ ಪಡ್ಕೊಳ್ಳಕ ನಮ್ಮ ಜಾತ್ರಾ ಮಹೋತ್ಸವಕ್ಕೆ ಬರ್ತಾರೆ. ಇವತ್ತು ಅದರಂತೆ ಬಂದಂಥ ಭಕ್ತಾದಿಗಳಿಗೆ ಏನು ಸೌಲಭ್ಯಗಳು ಕೊಡಬೇಕು, ಇವತ್ತು ನಮ್ಮೆಲ್ಲ ಅಧಿಕಾರಿಗಳು ಇದ್ದಾರೆ. ಇವತ್ತು ವಿಶೇಷವಾಗಿ ಈಗ ಭದ್ರತೆ ಕೊಡಬೇಕು, ಅದು ಬಹಳ ಜರೂರಿ ಇದೆ. ನಮ್ಮ ಪೊಲೀಸ್ ಅಧಿಕಾರಿಗಳಿದ್ದಾರ, ಆರೋಗ್ಯ ಒಂದು ದೃಷ್ಟಿಯಿಂದ ನಮ್ಮ ವೈದ್ಯ ಅಧಿಕಾರಿಗಳಿದ್ದಾರ. ಇವತ್ತ ಸ್ವಚ್ಛತೆ ಕಾಪಾಡಬೇಕಂದ್ರೆ ನಮ್ಮ TMC ಮುಖ್ಯಾಧಿಕಾರಿ ಇದ್ದಾರ, ಪುರಸಭೆ ಅಧ್ಯಕ್ಷರು ಇದ್ದಾರ. ಇವತ್ತೆಲ್ಲ ಸಮಸ್ತ ಇವತ್ತು ವಿಶೇಷವಾಗಿ ಅದರಂತೆ ಇವತ್ತು ಅಧಿಕಾರಿಗಳಿರ್ಬೋದು, ಎಲ್ಲ ಸೇವಕರು ಏನು ವೀರಭದ್ರೇಶ್ವರ ಒಂದು ಜಾತ್ರಾ ಮಹೋತ್ಸವದಲ್ಲಿ ಬಂದು ಹಗಲು ರಾತ್ರಿ ಎಂಬಲೇನೆ ಒಂದೊಂದು ಸರ್ತಿರ 30-36 ತಾಸು ಕಣ್ಣು ಮುಚ್ಚಲೇನೆ ಇವತ್ತು ಸೇವೆಯಲ್ಲಿ ಇವತ್ತು ತಾವೆಲ್ಲರೂ ಏನು ಭಾಗಿದ್ದೀರಿ, ನಾನು ತಲೆಬಾಗಿ ತಮ್ಗೆ ಧನ್ಯವಾದ ಹೇಳಕ್ಕೆ ಇಚ್ಛಪಡ್ತೀನಿ. ಇವತ್ತು ಯಾಕಂತಂದ್ರೆ ಇವತ್ತು ನಾವು ರಾಜಕೀಯ ಮುಖಂಡರಿರ್ಬೋದು, ಯಾರೇ ಇರ್ಬೋದು, ಇವತ್ತು ನಾವು ಒಂದು ಪೂರ್ವ ಸಭೆಯಲ್ಲಿ ಬರ್ತೇವೆ, ಎರಡು ಮಾತಾಡ್ತೇವೆ, ಅನಿಸಿಕೆಗಳನ್ನು ಹೇಳ್ತೇವೆ. ಆದರೆ ಏನು ಸುಮಾರು 10ನೇ ತಾರೀಕಿನಿಂದ ದೇವರಿಗೆ ಎಣ್ಣೆ ಹಚ್ಚೋದು ಕಾರ್ಯಕ್ರಮದಿಂದ ಏನು ನಾವು ತೇರು ಎಳೆದು ಹಂದ್ರಂಬಳಿ ಮುಗಿಸೋ ತನಕ ತಾವೇನು ಭಕ್ತಾದಿಗಳು ದುಡಿತೀರಿ ಅದಕ್ಕೆ ನಾನು ಯಾವಾಗಲೂ ಕೂಡ ತಮ್ಗೆ ಅಭಿನಂದನೆ, ಧನ್ಯವಾದ ಹೇಳಕ್ಕೆ ಇಚ್ಛಪಡ್ತೀನಿ. ಗೊತ್ತಾ, ಯಾಕಂತಂದ್ರೆ ಸಾಮಾನ್ಯ ಅಲ್ಲ. ಸುಮಾರು 10 ತಾರೀಕಿನಿಂದ 27-30 ತಾರೀಕಿನ ತನಕ ಅಪ್ಪವ್ರೆ ಹಂದ್ರಂಬಳಿ 30 ಅಂದ್ರೆ 20 ದಿವಸ ತಮ್ಮ ಮನೆ ಮಠ ಎಲ್ಲ ಬಿಟ್ಟು ಈ ವೀರಭದ್ರೇಶ್ವರ ಒಂದು ಸೇವಕನಾಗಿ ತಾವೆಲ್ಲರೂ ಕೂಡ ಪಾಲ್ಗೊಂಡು ಏನು ಸೇವೆ ಸಲ್ಲಿಸ್ತಿದ್ದೀರಿ, ಬಹಳ ಒಳ್ಳೆಯ ರೀತಿಯಿದೆ. ಅದರಂತೆ ಕೂಡ ಇವತ್ತ ಏನು ನಾವು ಬಂದಂಥ ಭಕ್ತಾದಿಗಳಿಗೆ ಏನೇನು ಸೌಲಭ್ಯಗಳು ಮಾಡಬೇಕು ಗೊತ್ತಾ. ನಾನೇನು ಇನ್ನೂ ಕೂಡ ನಮ್ಮ ಯೇಸೂರು ಸರಿ ಮಾತಾಡಿದಾಗ ಏನೇನು ಆಗ್ತದೆ, ಯಾಕೆ ಅವ್ರು ಹೊಸೊಬ್ಬರು ಬಂದಿನ ಮ್ಯಾಕ ಇಲ್ಲಿಂದ ಬಗ್ಗೆ ಏನೇನು ನಾವು ಜಾತ್ರಾ ಮಹೋತ್ಸವ ಯಾವ ಥರ ನಡ್ಸ್ಕೊಂಡು ಹೋಗ್ತೇವೆ. ಇವತ್ತ ನಮ್ಮ ವೀರಭದ್ರೇಶ್ವರ ಕಮಿಟಿ ಅಧ್ಯಕ್ಷರು ಇರ್ಬೋದು, ಉಪಾಧ್ಯಕ್ಷರು ಇರಬೇಕು, ಸರ್ವ ಸದಸ್ಯರು ಅವರೆಲ್ಲರೂ ಒಳಗೊಂಡು ಇವತ್ತೆಲ್ಲರ ಒಂದು ನೇತೃತ್ವದಲ್ಲಿ ಈ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯನ್ನು ಮಾಡಬೇಕು. ಗೊತ್ತಾ, ಅದರಂತೆ ಬಂದಂಥ ಭಕ್ತಾದಿಗಳಿಗೆ ಈಗ ಬಹಳಷ್ಟು ಜನರು ಹೇಳಿದ್ರು, ಈಗ ಬಂದಂಥ ಭಕ್ತಾದಿಗಳಿಗೆ ಈಗಾಗಲೇ ಏನು ಪೂನಲಿಂದ, ಕಿಲಾರಿಲಿಂದ, ನಂದಿಕೋಲ್ ಬರ್ತಾರ, ಅವ್ರಿಗೆ ಯಾವುದೂ ಕೂಡ ವ್ಯವಸ್ಥೆ ಆಗ್ತಾ ಇಲ್ಲ ಅಂತ. ಅದಕ್ಕೆ ಯಾರಿಗೆ ಏನು ತೊಂದರೆ ಆಗ್ತಾ ಇದೆ ಅವು ಎಲ್ಲವನ್ನೂ ಕೂಡ ಮಾಡಬೇಕು. ಈಗ ತಾವು ನೋಡ್ಬೋದು, ಏನು ಈ ವರ್ಷ ಅಲ್ಲ, ಸುಮಾರು 1725ರಲ್ಲಿ ಏನು ರಾಜ ರಾಮಚಂದ್ರ ಜಾಧವ್ ಅವರು ಈ ವೀರಭದ್ರೇಶ್ವರ ದೇವಸ್ಥಾನ ಕಟ್ಟಿದ್ರು, ಅವಾಗಿಂದ ಹಿಡಿದು ಇವತ್ತಿನ ತನಕ ವೀರಭದ್ರೇಶ್ವರ ಜಾತ್ರೆಯಲ್ಲಿ ಯಾವುದೂ ಕೂಡ ಕಮ್ಮಿ ಇಲ್ಲ. ಯಾಕೆ ಆ ವೀರಭದ್ರೇಶ್ವರನ ಶಕ್ತಿನೇ ಹಂಗೆ ಇದೆ. ಗೊತ್ತಾ, ಇವತ್ತು ನಾವು ಯಾರೇ ಸುಳ್ಳು ಹೇಳಿ ನಾವು ಏನೇ ಮಾಡ್ತೀವಿ ಅಂತಂದ್ರೆ ಯಾವುದೂ ಕೂಡ ಆಗಲ್ಲ. ಇವತ್ತು ಯಾವಾಗ ನಾವು ಒಂದು ಸಾಫ್ ಮನಸ್ಸಿನಿಂದ ಎಲ್ಲರೂ ಕೂಡ
ಇವತ್ತು ನಮ್ಮ ಅಗ್ಗಿದಲ್ಲಿ ಇರ್ಬೋದು, ದತ್ಕುಮಾರ್ ಚಿದ್ರಿ ಇರ್ಬೋದು, ನಮ್ದು ಮಲ್ಲಿಕಾರ್ಜುನ್ ಸಿಗಿ ಇರ್ಬೋದು, ಸಂಜು ರೆಡ್ಡಿ ಇರ್ಬೋದು, ಅನೇಕ ಎಲ್ಲರೂ ಅಗ್ಗಿದ ಒಂದು ಇದ್ರಲ್ಲಿ ನೋಡ್ತಾರ. ಬ್ಯಾರೆ ಸಮಾಜದ್ದು ಪಾಲಿಕೆ ಹಿಡಿಯೋದಂತ ಇರ್ತದೆ. ಪತ್ರಿ ಪರಿವಾರ ಇರ್ಬೋದು, ನಮ್ಮ ದೇವಣಿ ಪರಿವಾರ ಇರ್ಬೋದು, ಅನೇಕ ಎಲ್ಲ ಇದಕ್ಕೊಂದೇನು ಸಮಿತಿಗಳ ರಚನೆ ಮಾಡಿದಾರ. ಅದೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವೆಲ್ಲ ಸಮಿತಿಗಳು ಒಳ್ಳೆ ರೀತಿಯಿಂದ ನಮ್ಮ ಅಪ್ಪಾಜಿಯವರ ಒಂದು ಸಾನ್ನಿಧ್ಯದಲ್ಲಿ, ಯಾಕಂತಂದ್ರೆ ಯಾವುದೇ ಒಂದು ಪುಣ್ಯ ಕೆಲಸ ಮಾಡ್ಬೇಕಂತಂದ್ರ ಒಂದು ಗುರುದ ಆಶೀರ್ವಾದ, ಗುರುಂದು ಒಂದು ಇದು ಬೇಕಾಗ್ತದ. ಅದರಂತೆ ಒಂದು ಗಂಗಾಧರ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ನಾವು ಈ ಜಾತ್ರಾ ಮಹೋತ್ಸವದಲ್ಲಿ ಬಹಳ ಒಳ್ಳೆ ರೀತಿಯಿಂದ ಮಾಡೋಣ. ಅದರಂತೆ ಆ ವೀರಭದ್ರೇಶ್ವರ ಆಶೀರ್ವಾದದಿಂದ ಶಾಸಕನ ಮಾಡಲಿಕ್ಕ ಸೌಭ್ಯ ಆಗಿದೆ. ಅದರಂತೆ ನಾನು ಸೇವಕನಾಗಿ ಏನೇ ನಮ್ಮ ಕಲ್ಲೂರು ಸಾಬ್ರು ಹೇಳೋರು, ಅವ್ರದ್ದು ಕೂಡ ಒಂದು ಏನಿತ್ತು ಅಂತಂದ್ರೆ ಬಹಳಷ್ಟು ವರ್ಷದಿಂದ ಈ ಖಡ್ಗೆ ಆನೆ ರಥೋತ್ಸವ ನಾವು ಮಾಡ್ಕೋತಾ ಇದ್ದೆವು. ಈ ಸರ್ತಿ ಒಂದು ಒಳ್ಳೆ ಇದು ಆನೆನೇ ತಂದು 5 ದಿವಸ ಇರ್ತವೆ, 7 ದಿವಸ ಆ ಮೆರವಣಿಗೆ ಮಾಡ್ಬೇಕಂದಾರ. ಆದರೆ ನಮ್ಮ MLC ಅಂತ ಭೀಮರಾವ್ ಪಾಟೀಲ್ ಅವ್ರು ಒಪ್ಕೊಂಡ್ರು. ಈ ವರ್ಷ ಅದು ನಮ್ದು ಹೋಯ್ತು. ಮುಂದಿನ ವರ್ಷ ನನಗೆ ಚಾನ್ಸ್ ಕೊಟ್ರಂದ್ರೆ ನಮ್ಮ ಪರಿವಾರದಿಂದ ತಮ್ಮೆಲ್ಲರ ಹುಮನಾಬಾದ ಒಂದು ಕ್ಷೇತ್ರದ ಒಂದು ಶಾಸಕನ ತಮ್ದೆಲ್ಲ ಸೇವಕನಾಗಿ ತಮ್ಮೆಲ್ಲರ ಒಂದು ಇದರಿಂದ ಮುಂದಿನ ವರ್ಷ ನನಗೆ ಅವಕಾಶ ಮಾಡಿಕೊಟ್ರಂದ್ರೆ ಮುಂದಿನ ವರ್ಷ ನಾನು ಕೂಡ ಒಂದು ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡ್ರಂತ ನಾನು ಗುರುಗಳ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಅದರಂತೆ ಇವತ್ತೇನು ಈ ಒಂದು ಜಾತ್ರಾ ಮಹೋತ್ಸವ ಒಳ್ಳೆ ರೀತಿ ನಡಿಬೇಕಂತಂದ್ರೆ ಇದಕ್ಕೆಲ್ಲನೂ ಕೂಡ ಬೇಕಾಗುತ್ತೆ, ಫೈನಾನ್ಷಿಯಲಿ ಬೇಕಾಗುತ್ತೆ, ಮ್ಯಾನ್ ಪವರ್ ಬೇಕಾಗುತ್ತೆ, ಎಲ್ಲನೂ ಕೂಡ ಬೇಕಾಗುತ್ತೆ. ಅದರಂತೆ ಯಾವುದೇ ಹಿಂಜರನೇ ಆಡಳಿತ ಮಂಡಳಿದ ಇದ್ದವ್ರಿಗೆ ಭೀ ಹೇಳ್ತೀನಿ, ನಮ್ಮ AC ಅವ್ರಿಗೆ ಭೀ ಹೇಳ್ತೀನಿ, ಯಾವುದೇ ನಮಗೆ ಫಂಡ್ ಬೇಕಾಗಿತ್ತಂದ್ರೆ ನಮ್ದು ನಮ್ಮ ಶಾಸಕರ ನಿಧಿಲಿದ್ದಿರ್ಬೋದು, ನನ್ನ KKDB ಒಂದು ಅನುದಾನದಲ್ಲಿ ನಮ್ಮ ಅದರ ಹತ್ರ ದುಡ್ಡು ಕೂಡ ಇದೆ. ತಮಗೆ ಯಾವುದೇ ಕೂಡ ಬೇಕಾದ್ರೆ ನಾನು ಸದಾ ಸಿದ್ಧಿದ್ದೀನಂತ, ಆ ಕೆಲಸ ಮಾಡ್ಕೊಳ್ಳಕ್ಕೆ ನಾನು ಸದಾ ಸಿದ್ಧಿದ್ದೀನಂತ ಹೇಳಿ ನಂದು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಶ್ರೀ ವೀರಭದ್ರೇಶ್ವರ ಮಹಾರಾಜ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ RK ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.